Hello everyone, good morning. Today it is Wednesday. So Wednesday ನಾವು ಪ್ರಾಕ್ಟಿಕಲ್ಸ್ ಮಾಡ್ತಾ ಇದ್ದೀವಿ. ಲ್ಯಾಬ್ 1, ಲ್ಯಾಬ್ 2 ಮತ್ತೆ ಲ್ಯಾಬ್ 3. ಸೊ ಲ್ಯಾಬ್ 1 ನಲ್ಲಿ ಗೌತಮ್ ವಿಲ್ ಬಿ ದಿ ಫಸ್ಟ್ ಪರ್ಸನ್. ಅವನು ಸಿ ಮತ್ತೆ C++ ಪ್ರೋಗ್ರಾಮ್ ಅಲ್ಲಿ ಇನ್ಪುಟ್ ನ ರೀಡ್ ಮಾಡ್ತಾನೆ ನಂಬರ್ ಫಾರ್ಮ್ಯಾಟ್ ಅಲ್ಲಿ, ಆಮೇಲೆ ಪ್ರಿಂಟ್ ಮಾಡ್ತಾನೆ. ದಟ್ ಇಸ್ ದಿ ಫಸ್ಟ್ ಎಕ್ಸರ್ಸೈಸ್. ಆಯ್ತಾ? ಅದನ್ನ ಎಲ್ಲರೂ ಫಾಲೋ ಮಾಡಬಹುದು. ತುಂಬಾ ಬೇಸಿಕ್ಸ್ ಇರುತ್ತೆ ಇವತ್ತು, ಬಿಕಾಸ್ ಐ ಡೋಂಟ್ ವಾಂಟ್ ಎನಿ ಒನ್ ಟು ಬಿ ಲ್ಯಾಗಿಂಗ್ ಬಿಹೈಂಡ್. ಕಾರಣ ಏನು ಅಂದ್ರೆ ಮಂಡೇ ಒಂದು ಸೆಷನ್ ಮಾಡಿದಾಗ ಸ್ವಲ್ಪ ಫಾಸ್ಟ್ ಅನ್ನಿಸ್ತು ಅಂದ್ರು. ಹಾಗಾಗಿ ಫಾಸ್ಟ್ ಅನ್ಸೋದಕ್ಕೆ ಕಾರಣ ಕೆಲವೊಂದು ಚಿಕ್ಕ ಚಿಕ್ಕ ಎಕ್ಸರ್ಸೈಸ್ ಮಾಡಿಲ್ದೇ ಇರೋದ್ರಿಂದ ಆ ಕನೆಕ್ಟಿವಿಟಿ ಇರಲ್ಲ. ಸೊ ಇವತ್ತಿನ ಅಜೆಂಡಾ ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ಸ್, ತುಂಬಾ ಬೇಸಿಕ್ಸ್ ಇರುತ್ತೆ. ಇಲ್ಲ ಸರ್ ನಾನು ಬೇರೆ ವಿಡಿಯೋಸ್ ನೋಡ್ಕೋತೀನಿ ಅಂದ್ರೆ ಡ್ರಾಪ್ ಆಗ್ಬಿಟ್ಟು ಬೇರೆ ವಿಡಿಯೋಸ್ ನೋಡ್ಕೊಳ್ಳಿ. ವಿ ವಿಲ್ ಬಿ ಕನೆಕ್ಟಿಂಗ್ ಟುಮಾರೋ. ಇವತ್ತು ಪ್ಯೂರ್ಲಿ ಪ್ರಾಕ್ಟಿಕಲ್ಸ್ ಇರುತ್ತೆ, ಬಟ್ ಏನೋ ಒಂದು ವಿಷಯ ಇದ್ದೇ ಇರುತ್ತೆ ಕಲಿಯೋದು. ಕೂತ್ಕೊಂಡು ನೋಡ್ತೀನಿ ಅಂದ್ರೆ ನೋಡಿ, ಇಲ್ಲ ಸರ್ ನಾನು ಸ್ಕ್ರೀನ್ ನೋಡಲ್ಲ ನಾ ಮಾಡ್ತೀನಿ ಅಂದ್ರೆ ಮಾಡ್ಕೊಂಡು ಹೋಗಿ. ದಟ್ ಇಸ್ ಆಲ್ ಲೆಫ್ಟ್ ಯು. ಸೊ ಇಲ್ಲಿ ಯಾರ್ಯಾರು ಮಾಡ್ತಾರೆ ಅಂದ್ರೆ ಗೌತಮ್, ಶಿಲ್ಪಾ, ಪುಟ್ಟರಾಜು 3 ಜನ ಮಾಡ್ತಾರೆ. ಇನ್ ಮಿಕ್ದವರು ಇಲ್ಲ ಸರ್ ನನಗೂ ಡೌಟ್ ಇದೆ ಅಂತ ಖಂಡಿತ ಕೇಳಿ, ಎಲ್ಲಾ ಡೌಟ್ ಕ್ಲಾರಿಫೈ ಮಾಡಿ. ಸೊ ಐಲ್ ಬಿ ಆನ್ ಮ್ಯೂಟ್. ಸ್ಕ್ರೀನ್ ಶೇರಿಂಗ್ ವಿಲ್ ಬಿ ಫ್ರಮ್ ಗೌತಮ್. ಸಿಂಪಲ್ ಪ್ರೋಗ್ರಾಮ್ ಬರೆದು ಸೇವ್ ಮಾಡಿ ಕಂಪೈಲ್ ಮಾಡಿ ರನ್ ಮಾಡ್ತಾನೆ. ಎಸ್ ಗೌತಮ್, ನಾನು ಹೇಳ್ತಾ ಬರ್ತೀನಿ ಇನ್ಸ್ಟ್ರಕ್ಷನ್, ಆ ಪ್ರೋಗ್ರಾಮ್ ಮಾಡ್ತಾವ. ಪ್ರತಿ ಸತಿ ಪ್ರೋಗ್ರಾಮ್ ಹೊಸದ್ ಬಂದ್ರೆ ಹೊಸ ಫೈಲ್ ಬರ್ಬೇಕು. ಸೊ ಸ್ಕ್ರೀನ್ ನೋಡ್ಕೊಂಬಿಡಿ. ಸೊ ಗೌತಮ್ ಟರ್ಬೋಸಿ ಆನ್ ಮಾಡು. ಇವತ್ತು ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ಸ್ ಇರುತ್ತೆ. ಓಕೆ ಸರ್. ಓಕೆ, ವೆರಿ ಗುಡ್. ಟರ್ಬೋಸಿ ಫುಲ್ ಸ್ಕ್ರೀನ್ ಬಂದ್ರೆ ಖುಷಿ, ಬರ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಪರ್ಫೆಕ್ಟ್. ಈಗ ಓಕೆ, ವೆರಿ ಗುಡ್, ಸೂಪರ್ ಸರ್. ಸ್ವಲ್ಪ ಸ್ಲೋ ಆಗಿರು. ಓಕೆ ಸರ್. ಬೇರೆಯವರು ನೋಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಫಾಸ್ಟ್ ಆಗಿರ್ತೀನಿ. ಸೊ ಓಕೆ, ಇರು ಒಂದು ನಿಮಿಷ ಹೇಳ್ಬಿಡ್ತೀನಿ. ಬೇಡ ಗೌತಮ್ ಬೇಡ, ನಿಂದೇ ಸಿಸ್ಟಮ್. ಮತ್ತೆ ಗೌತಮ್ ಯಾಕೆ CD.dot ಹೊಡಿ, CD.dot ಎಂಟರ್ ಹೊಡಿ. ಇಲ್ಲಿ ಹೊಸ ಫೋಲ್ಡರ್ ಮಾಡಿ, MKDIR ಸರ್. ಸ್ಪೇಸ್ ಜನವರಿ. ಹೆಂಗ್ರಿ ಇದು ಸ್ಟಾರ್ಟಿಂಗ್ ಅಲ್ವಾ? ಎಲ್ಲ ಲೋವರ್ ಕೇಸ್. ಫೋಲ್ಡರ್ ನೇಮ್ ಯಾವಾಗ್ಲೂ ಲೋವರ್ ಕೇಸ್ ಅಲ್ಲಿ ಇರ್ಬೇಕು, ನೆನ್ಪಿಟ್ಕೊ. ಎಂಟರ್ ಹೊಡಿ. CD Jan. ಈಗ ಇದ್ರೊಳಗಡೆ ಇನ್ನೊಂದು ಫೋಲ್ಡರ್ ಮಾಡು, MKDIR 15 ಅಂತ. ಎಲ್ಲ ಡೇಟ್ ವೈಸ್ DIR 15. ಎಂಟರ್. CD 50. ಸೊ ದಿನ ಒಂದು ಫೋಲ್ಡರ್ ಇರ್ಬೇಕು, ನೆನ್ಪಿಟ್ಕೊ. ನಾಳೆ ದಿನ ನಾನು ಬಂದು ಕೇಳ್ತೀನಿ, ಯಾವತ್ತೋ ಒಂದಿನ ನನ್ಗೆ ಯಾವತ್ತೋ ಮೂಡ್ ಬರುತ್ತೆ ಆ ಡೇಟ್ ಅಲ್ಲಿ ಏನೇನ್ ಮಾಡಿದ್ದೆ ಅಂತ. ಸೊ ಹಾಗಾಗಿ ಈಗ ನೀನು ಫಸ್ಟ್ ಪ್ರೋಗ್ರಾಮ್ ಮಾಡ್ತೀಯ. ಸೊ ಒಂದ್ ನಿಮಿಷ ನಿನ್ ಕರ್ಸರ್ ತಪ್ಪಾಗಿದೆ. ಸೊ ನೀನು ಕೀಬೋರ್ಡ್ ಅಲ್ಲಿ ಇನ್ಸರ್ಟ್ ಬಟನ್ ಹೊಡೆದಿರ್ತೀಯ. ಕೀಬೋರ್ಡ್ ಅಲ್ಲಿ 0 ಅಂತ ಒಂದು ಬಟನ್ ಇದೆ, ಅದ್ರ ಕೆಳಗಡೆ ಇನ್ಸರ್ಟ್ ಅಂತ ಇರುತ್ತೆ ನೋಡು. ಸರ್ ಅದೇ. ಹಾ, ಈಗ ನೀನು ಈ ಕರ್ಸರ್ ಅಲ್ಲೇ ವರ್ಕ್ ಮಾಡ್ಬೇಕು. ಸೊ ಸಿಂಪಲ್ ಆಗಿ ಫಸ್ಟ್ ಫೈಲ್ ಸೇವ್ ಮಾಡು, hello.c ಅಂತ. ಇಲ್ಲ ಕ್ಯಾನ್ಸಲ್ ಹೊಡಿ, ಹೇಳ್ಕೊಡ್ತೀನಿ. ಇದು ಫೈಲ್ ಏನಾಗುತ್ತೆ ಅಂದ್ರೆ ನೀನ್ ಸೇವ್ ಮಾಡಿದ್ರೆ ಬೇರೆ ಫೋಲ್ಡರ್ ಇದೆಯಾ ಅಲ್ವಾ? ಫಸ್ಟ್ ಟೈಮ್ ಸೇವ್ ಮಾಡ್ಬೇಕಾದ್ರೆ ಸೇವ್ ಆಸ್ ಆಲ್ಟ್ F ಹೊಡಿ, A ಹೊಡಿ. ಈಗ ಸೇವ್ ಮಾಡಿದ್ರೆ ಅದೇ ಫೋಲ್ಡರ್ ಹೋಗಿ ಕುತ್ಕೊಳ್ಳುತ್ತೆ, hello.c. ತಪ್ಪಾಯ್ತು ಸರ್, ತಪ್ಪಾಯ್ತು. ಕಂಪ್ಲೀಟ್ಲಿ ಲೋವರ್ ಕೇಸ್, ನೋ ಮ್ಯಾಟರ್ ವಾಟ್. ಎಲ್ಲ ನೀನ್ ಎಂಟರ್, ಇದನ್ನೇ ಲೋವರ್ ಕೇಸ್, ಎಂಟರ್ ಹೊಡಿ ಅಷ್ಟೇ. ಈಗ ಹೆಲೋ ವರ್ಲ್ಡ್ ಪ್ರೋಗ್ರಾಮ್ ಬರೆದ್ಬಿಟ್ಟು ಸೇವ್ ಮಾಡಿ ಕಂಪೈಲ್ ಮಾಡಿ ರನ್ ಮಾಡಿ. ಫಸ್ಟ್ ಪ್ರೋಗ್ರಾಮ್ ಬರೀ, ಆಮೇಲೆ ಹೇಳ್ಕೊಡ್ತೀನಿ ಎಲ್ಲರೂ ತಪ್ಪಾದ್ರೆ. ಸೊ ಬೇರೆಯವರು ನೋಡ್ಕೋಬಹುದು, ಅಥವಾ ಸರ್ ಇವೆಲ್ಲ ಮಾಡ್ಬಿಟ್ಟಿದೀವಿ ಅಂದ್ರೆ ಬೇರೆ ವಿಡಿಯೋಸ್ ನೋಡ್ಕೊಳ್ಳಿ. ಡ್ರಾಪ್ ಆಗ್ತಾ ಇದ್ರೆ ಹೇಳ್ಬಿಟ್ಟು ಡ್ರಾಪ್ ಆಗಿ ಅಷ್ಟೇ. ಇವತ್ತು 1:30 ವರೆಗೂ ಕ್ಲಾಸ್ ಇರುತ್ತೆ, ಫುಲ್ ಬ್ರೇಕ್ ಇರುತ್ತೆ, ಬಟ್ 1:30 ವರೆಗೂ ಇರುತ್ತೆ. ನಾನು ಟೈಪಿಂಗ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಡಬಲ್ ಕೋಟ್ಸ್ ಒಳಗಡೆ ಹೆಂಗಾರ ಬರೀ. ಪ್ರೋಗ್ರಾಮ್ ಬರೆದ ಮೇಲೆ ಆಲ್ಟ್ F ಸೇವ್, ಆಲ್ಟ್ F ಹೊಡೆದು ಸೇವ್ ಹೊಡಿಬೇಕೀಗ, ಸೇವ್ ಆಸ್ ಅನ್ನ. ಪರ್ಫೆಕ್ಟ್. ಈಗ ಕಂಪೈಲ್ ಮಾಡು, ಆಲ್ಟ್ C. ವೆರಿ ಗುಡ್. ಆಮೇಲೆ ಎಂಟರ್ ಹೊಡಿ, ರನ್. ಎಂಟರ್ ಹೊಡಿ. ಈಗ ಆಲ್ಟ್ W ಯೂಸರ್ ಸ್ಕ್ರೀನ್ಗೆ ಹೋಗು. ಸೊ ಹೆಲೋ ವರ್ಲ್ಡ್ ಬಂದಿದೆ, ಕರೆಕ್ಟಾ? ಈಗ ಎಂಟರ್ ಹೊಡಿ, ಎನಿ ಕೀ. ಈಗ ಈ ಪ್ರೋಗ್ರಾಮ್ ನ 3 ಸತಿ ರನ್ ಮಾಡು. 1,
2 3 ಇದಕ್ ಮುಂಚೆ ಒಂದ್ಸತಿ ರನ್ ಮಾಡಿದೆ. ಸೊ ಅಲ್ಲಿಗೆ sir. ಹೆಲೋ ವರ್ಲ್ಡ್ 4 ಸತಿ ಬಂದಿದೆ, ಕರೆಕ್ಟಾ? ಹೌದು ಸರ್. ಪರ್ಫೆಕ್ಟ್. ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಬರಿ, ಒಂದು ನಂಬರ್ನ ರೀಡ್ ಮಾಡಿ ಪ್ರಿಂಟ್ ಮಾಡ. ಸೊ ಫಸ್ಟ್ ಕೆಲಸ ಹೇಳ್ಬಿಡ್ತೀನಿ. ಏನ್ ಮಾಡ್ಬೇಕು ಅಂದ್ರೆ, ನೀನು ಹೊಸ ಪ್ರೋಗ್ರಾಮ್ಗೆ ಹೋಗ್ತಾ ಇದೀಯಾ ಅಂದ್ರೆ Alt W ಕ್ಲೋಸ್ ಆಲ್ ಮಾಡು. RWE ಹೊಡೆದೆ ಸರ್. ಈಗ ಹೊಸ ಫೈಲ್ ಓಪನ್ ಮಾಡು. Alt F(N), Alt F(A), ಫಸ್ಟ್ ಟೈಮ್ ಎ. ಓಕೆ ಸರ್. ಸೇವ್ ಆಸ್ ಮಾಡು. ಸೇವ್ ಆಸ್ ಮಾಡು. ಇದಕ್ಕೆ ನಂಬರ್ ಇನ್ಪುಟ್ ಡಾಟ್ ಸಿ, ತುಂಬಾ ದೊಡ್ಡದಾಗಿ ಫೈಲ್ ನೇಮ್ ತಗೊಳಲ್ಲ ಅದು. ಸೊ ನಮ್ ಇನ್ಪುಟ್ ಡಾಟ್ ಸಿ ಅಂತ ಕೊಡು. ಕರೆಕ್ಟ್. ಪರ್ಫೆಕ್ಟ್. ಈಗ ಫುಲ್ ಸ್ಕ್ರೀನ್ ಮಾಡ್ಕೋ. ಇದನ್ನ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳೋದು ಅಂದ್ರೆ ಫುಲ್ ಬ್ಲೂ ಕಾಣ್ಬೇಕು ನನಗೆ. ಪರ್ಫೆಕ್ಟ್. ಸೊ ಈಗ ಸರ್ ಅದು ಹೆಲೋ ವರ್ಲ್ಡ್ C++ ಪ್ರಿಂಟ್ ಮಾಡ್ಬೇಕಾ? ಸದ್ಯಕ್ಕೆ ಇದು ಸಿ ಮುಗಿಸ್ಬಿಡೋಣ. ಓಕೆ. stdio.h ವಾಯ್ಡ್ ಮೆನು, ಸೊ ಇಂಟ್ ಅಲ್ಲಿ ಒಂದು ವೇರಿಯೇಬಲ್ ತಗೋತೀಯ. ಆಮೇಲೆ ಮೆಸೇಜ್ ಹೇಳು, ಎಂಟರ್ ದಿ ನಂಬರ್ ಅಂತ. ಪರವಾಗಿಲ್ಲ, // ಬರ್ಕೋತೀನಿ, ಬರ್ಕೋ. ಎಂಟರ್ ದಿ ನಂಬರ್, ಸ್ಕ್ಯಾನ್ ಎಫ್. ಕರೆಕ್ಟ್. ಸೊ ನಾನು ಟೈಪಿಂಗ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಒಂದೇ ಒಂದು ನಂಬರ್ ಆಗಿದೆ, %d, ಕಾಮ ಆದ್ಮೇಲೆ ಅಡ್ರೆಸ್ ಆಫ್ ದಿ ವೇರಿಯೇಬಲ್. ಅದಾದ್ಮೇಲೆ ಅದನ್ನ ಪ್ರಿಂಟ್ ಹಾಕು, ಅಷ್ಟೇ, ಮುಗಿದೋಯ್ತು. ಆದ್ರೆ ನಂಗೆ ಹಳೆ ಔಟ್ಪುಟ್ ಯಾವ್ದು ಕಾಣಿಸ್ಬಾರ್ದು. ನಿಮಿಷ ಸರ್, ಆಯ್ತು. ಪರ್ಫೆಕ್ಟ್. ಈಗ ಸೇವ್ ಮಾಡಬೇಕು, ಕಂಪೈಲ್ ಮಾಡಬೇಕು, ರನ್ ಮಾಡಬೇಕು. ಅಷ್ಟೇ ಅಷ್ಟೇ ಸರ್. ಈಗ ಸೊ ಸಿ ಪ್ರೋಗ್ರಾಮ್ ಅಲ್ಲಿ ಒಂದ್ ಇನ್ಪುಟ್ ರೀಡ್ ಮಾಡೋದು ನೋಡಿದೆ, ಒಂದ್ ಇನ್ಪುಟ್ ನ ಪ್ರಿಂಟ್ ಮಾಡಿದಾಯ್ತು, ಕರೆಕ್ಟಾ? ಸೊ ಈಗ ಕನ್ಸೋಲ್ ಅಪ್ಲಿಕೇಶನ್ ಮಾಡಿದ್ಯಾ, ಕೀಬೋರ್ಡ್ ಇಂದ ಇನ್ಪುಟ್ ರೀಡ್ ಮಾಡ್ತಾ ಇದೆಯಾ, ಪ್ರಿಂಟು ಮಾಡ್ತಾ ಇದೆಯಾ? ಸೊ ಈಗ ಇದೇ ತರನೇ ನನ್ಗೆ 2 ನಂಬರ್ ರೀಡ್ ಮಾಡಿ ಪ್ರಿಂಟ್ ಮಾಡಿ. ಅದು ಸೊ ಈ ಫೈಲ್ ನ ಕ್ಲೋಸ್ ಮಾಡಿ, ಹೊಸ ಫೈಲ್ ಓಪನ್ ಮಾಡು, ಸೇವ್ ಮಾಡು. Alt F(A), ಟು ಇನ್ಪುಟ್, TWO ಅಂತಾನೆ ಬರಿ, ಟು ಇನ್ಪುಟ್ ಡಾಟ್ ಸಿ. ಏನು ಮಾಡಬೇಡ, 2 ನಂಬರ್ ರೀಡ್ ಮಾಡಬೇಕು, 2 ನಂಬರ್ ಪ್ರಿಂಟ್ ಹಾಕ್ಬೇಕು, ಅಷ್ಟೇ ಪ್ರೋಗ್ರಾಮ್. ಇದಾದ್ಮೇಲಿಂದ ಬ್ರೇಕ್ ಕೊಡೋಣ. ಬ್ರೇಕ್ ಅಂದ್ರೆ ಬೇರೆಯವರೆಲ್ಲ ಕೂತ್ಕೊಂಡಿದ್ದನ್ನ ಮುಗಿಸ್ಬೇಕು. ಮುಗಿಸಿದ್ರೆ ಓಕೆ. ನಾನು ಯಾರನ್ನ ಮೇಜರ್ಲಿ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಪೀಪಲ್ ಹೂ ಆರ್ ವೆರಿ ಬಿಗಿನಿಂಗ್ ಟು ದಿ ಪ್ರೋಗ್ರಾಮಿಂಗ್. ನಂಗೆ 2 ಬೇಕು. ಎಂಟರ್ ದಿ ಫಸ್ಟ್ ನಂಬರ್ ಅಂತ ಬೇಕು, ಎಂಟರ್ ದಿ ಎರಡು ಪ್ರಿಂಟ್ ಹಾಕು, 2 ಸ್ಕ್ಯಾನರ್. ಡಬಲ್ ಕೋಟ್ಸ್ ಒಳಗಡೆ ಅಪ್ಪರ್ ಕೇಸ್ ಲೋವರ್ ಕೇಸ್ ಎಲ್ಲ ಮ್ಯಾಟರ್ ಆಗಲ್ಲ, ತೊಂದರೆ ಇಲ್ಲ.
ಸೊ ಬೇರೆಯವರೆಲ್ಲ ಕಂಟಿನ್ಯೂ ಮಾಡಿ. ಯು ಕ್ಯಾನ್ ಕಂಟಿನ್ಯೂ ವಿತ್ ಯುವರ್ ಪ್ರೋಗ್ರಾಮ್. ನಿಮ್ಮ ಹತ್ರ ಆಲ್ರೆಡಿ ಎಲ್ಲ ಸಾಫ್ಟ್ವೇರ್, ಈಗ ಯಾರ ಹತ್ರನೂ ಸಾಫ್ಟ್ವೇರ್ ಇಲ್ಲ, ಇಲ್ಲ ಸರ್ ನನ್ನ ಹತ್ರ ಸಾಫ್ಟ್ವೇರ್ ಇಲ್ಲ ಅಂದ್ರೆ ಲೆಟ್ ಮೀ. ನನಗೆ 2 ಪ್ರಿಂಟ್ ಅಲ್ಲಿ ಪ್ರಿಂಟ್ ಆಗಬೇಕು. ಹಾ ಸರ್, ಓಕೆ. ಆರಾಮಾಗಿ ಬರಿ ಏನು ತೊಂದರೆ ಇಲ್ಲ. ಸೇವ್ ಕಂಪೈಲ್ ಎಂಟರ್ ಹೊಡಿ. ಏನ್ ಹೇಳ್ತಾ ಇದೆ? printf in module 2 input.c ಅಂತ ಬರ್ತದೆ. ಇಲ್ಲ ಇಲ್ಲ ಸರ್, ಒಂದು ನಿಮಿಷ. ನೀನ್ ಎಲ್ಲಿಂದ ಓದಬೇಕು? ಲಿಂಕರ್ ಎರರ್ ಅಂತ ಹೇಳ್ತಾ ಇದೆ ಅದು. ಹಾ ಸರ್. ಓದು ಅಲ್ಲಿಂದ. linker error undefined symbol underscore printf in module 2 input.c. ಅಂಡರ್ಸ್ಕೋರ್ ಪಿ ಅಲ್ಲಿ ಏನಿದೆ ಅಪ್ಪ ಕ್ಯಾಪ್ಸ್? p ಕ್ಯಾಪಿಟಲ್ ಇದೆ ಸರ್. ನಿನ್ಗೆ ಇನ್ನೊಂದು ಸಜೆಷನ್ ಕೊಡ್ಲಾ? ಗೊತ್ತಾಯ್ತು ಸರ್. ನಾನೊಂದು ಸಜೆಷನ್ ಕೊಡ್ಲಾ ಅಂತ ಕೇಳಿದೆ. ಹಾ ಸರ್, ಗೊತ್ತಾಯ್ತು ಅಂತ ಹೆಂಗ್ ಹೇಳ್ತೀಯ? ಇಲ್ಲ ಸರ್, ಹೇಳಿ. ನೀನು ಡಬಲ್ ಕೋಟ್ಸ್ ಒಳಗಡೆ ಎಂಟರ್ ದಿ ಫಸ್ಟ್ ನಂಬರ್ ಎಲ್ಲೆಲ್ಲಿ ಕ್ಯಾಪ್ಸ್ ಹಾಕಿದ್ಯಾ ನೋಡು. ಎಂಟರ್ ದಿ ಸೆಕೆಂಡ್ ನಂಬರ್ ಅಲ್ವಾ? ಹಾ ಸರ್. ನೀನ್ ಇನ್ ಮುಂದೆ ಪ್ರೋಗ್ರಾಮ್ ಬರೆದ್ರೆ ಸಿ ಅಲ್ಲಿ ಹಾ ಸರ್. ಒಂದು ಕಡೆನೂ ಕ್ಯಾಪ್ಸ್ ಇರಬಾರ್ದು. ಆಯ್ತು ಸರ್. ಡಬಲ್ ಕೋಟ್ಸ್ ಒಳಗ್ ಸೇರಿಸಿ. ಸರಿ ಸರ್. ನೀನು ಈ ತರ ಕ್ಯಾಪ್ಸ್ ಲೋವರ್ ಕೇಸ್ ಟೈಪ್ ಮಾಡ್ಬೇಕಾದ್ರೆ ಏನಾಗ್ತಾ ಇದೆ, ಪ್ರಿಂಟ್ ಎಫ್ ಇಲ್ಲಿ ಒಂದು ಕ್ಯಾಪ್ಸ್ ಬರ್ದ್ಬಿಟ್ಟಿದ್ಯಾ. ಹಾ ಸರ್, ಲಾಸ್ಟ್ ಲೈನ್. ಕಂಪೈಲ್ ಆದಾಗ ಎರರ್ ಬಂತಾ? ಬಂದಿಲ್ಲ ಸರ್. ಹಾ, ಲಿಂಕ್ ಮಾಡ್ಬೇಕಾದ್ರೆ ಎರರ್ ಬರುತ್ತೆ. ಲಿಂಕಿಂಗ್ ಕಾನ್ಸೆಪ್ಟ್ ಏನು ಅಂತ ಆಮೇಲೆ ಹೇಳ್ತೀನಿ. ಅದು ಚೇಂಜ್ ಮಾಡು. ಕ್ಲಿಕ್ ಮಾಡು, ಬ್ಲೂ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡು. ಈಗ ಮತ್ತೆ ಸೇವ್ ಕಂಪೈಲ್ ರನ್. ಸೊ ನೆಕ್ಸ್ಟ್ ನನ್ನ ಪ್ರೋಗ್ರಾಮ್ ಅಲ್ಲಿ ಯಾವುದೇ ಫೈಲ್ ನೇಮ್ ಆಗಿರ್ಲಿ, ಎಂಟೈರ್ ಪ್ರೋಗ್ರಾಮ್ ಕಂಪ್ಲೀಟ್ಲಿ ಲೋವರ್ ಕೇಸ್ ಇರಬೇಕು. ಓಕೆ ಸರ್. ಡಬಲ್ ಕೋಟ್ ಸೇರಿಸಿ. ನಿನ್ಗೆ ಆ ಕನ್ಫ್ಯೂಷನ್ ಬೇಡ. ಬಂತಾ? ಬಂತು ಕರ್ಸರ್ ಸರ್. ಎಲ್ಲಿದೆ ನೋಡು. ಸ್ಪೇಸ್ ತಗೊಂಡಿದೆ ಸರ್. ಏನಕ್ಕೆ ತಗೋತು? ಅಲ್ಲಿ ಟ್ಯಾಬ್ ಟಿ ಸ್ಲಾಶ್ ಟಿ ಅಪ್ಪ ಕೊಟ್ಟಿದ್ರಲ್ಲ ಇದು ಇಂಟರ್ವ್ಯೂ ಅಲ್ಲ ಕಣಪ್ಪ. ಸರ್, ಸ್ಲಾಶ್ ಟಿ ಕೊಟ್ಟಿದ್ರಲ್ಲ ಅದಕ್ಕೆ ತಗೊಂಡಿದ್ದೆ ಎಲ್ ಕೊಟ್ಟಿದ್ದೆ ಸ್ಲಾಶ್ ಟಿ? ಸರ್. ಇದರಲ್ಲಿ ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ಆಫ್ಟರ್ ಪರ್ಸೆಂಟೇಜ್ ಡಿ ಆದ್ಮೇಲೆ ಇಲ್ಲಿ ಕೊಟ್ಟಿದ್ದೆ. ಅದಕ್ಕೆ ಅಲ್ಲಿ ಹೋಗಿದೆ ಅಷ್ಟೇನೆ. ತಪ್ಪಲ್ಲ. ಕರ್ಸರ್ ಎಲ್ಲಿದೆ ಏನಕ್ಕೆ ಅಂತ ಗೊತ್ತಿರ್ಬೇಕಷ್ಟೇನೆ. ಸರಿ ಸರ್. ಹಾ ಸರ್. ಅಷ್ಟೇ. ಈಗ 2 ನಂಬರ್ ರೀಡ್ ಮಾಡಿದ್ದಾಯ್ತು, ಹಾ ಸರ್. 2 ನಂಬರ್ ಪ್ರಿಂಟ್ ಮಾಡಿದ್ದಾಯ್ತು. ಸೇಮ್ ಪ್ರೋಸೆಸ್ ಸಿ ಪ್ಲಸ್ ಪ್ಲಸ್ ಅಲ್ಲಿ ಒಂದು ಹೆಲೋ ಪ್ರೋಗ್ರಾಮು, ಸಿ ಪ್ಲಸ್ ಪ್ಲಸ್ ಅಲ್ಲಿ 1 ಇನ್ಪುಟ್ ಪ್ರೋಗ್ರಾಮು, ಸಿ ಪ್ಲಸ್ ಪ್ಲಸ್ ಅಲ್ಲಿ 2 ಇನ್ಪುಟ್ ಪ್ರೋಗ್ರಾಮ್ಸ್ ಮಾಡಪ್ಪ. ಅದನ್ನ ಆರಾಮಾಗಿ ಮಾಡು. ಫಸ್ಟ್ ಆಲ್ಟ್ ಎಲ್ಲಾ ಫೈಲ್ ಕ್ಲೋಸ್ ಮಾಡು. ಒಂದೇ ನಿಮಿಷ ಕ್ಲೋಸ್ ಮಾಡು, ಕ್ವಿಟ್ ಮಾಡಿದ್ದು.
ಹ್ಮ್ ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡು, ಇದನ್ನು ಕ್ಲೋಸ್ ಮಾಡು. ಓಕೆ ಸರ್ ಮಾಡ್ದೆ. ಸೊ ದಿಸ್ ಇಸ್ ವಾಟ್ ಐ ವಿಲ್ ಬಿ ಡೂಯಿಂಗ್ ವಿತ್ ಎವ್ರಿ ಒನ್, ಎಸ್ಪೆಷಲಿ ಯಾರ್ಯಾರು ಅಂತ ಹೇಳ್ತಾ ಇದ್ದೀನಿ. ಗೌತಮ್, ಗುರು, ಪುಟ್ಟರಾಜು, ಶಿಲ್ಪ. ಸೊ ಈ 4 ಜನ ದೇ ವಿಲ್ ಬಿ ಪರ್ಫಾರ್ಮಿಂಗ್ ದಿ ಸೇಮ್ ಎಕ್ಸರ್ಸೈಸ್. ಇನ್ ಮಿಕ್ದವ್ರೆಲ್ಲಾರು ಎಲ್ಲಾ ಪ್ರೋಗ್ರಾಮ್ಸ್. ಈಗ ಇಫ್ ಯು ಆರ್ ವೆರಿ ನ್ಯೂ ಬಂದಿದ್ದೀರಾ, ಸೊ ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತಿದ್ರೆ, ಕೆಲವು ವಿಡಿಯೋಸ್ ನೀವು ನೋಡಿಲ್ಲ ಅಂತಿದ್ರೆ, ವಾಟ್ ಐ ವಾಂಟ್ ಯು ಪೀಪಲ್ ಟು ಡೂ ಇಸ್, ಹೇಳ್ಬಿಡ್ತೀನಿ ರೀ ಸರ್ ಇದು ಬೋರಿಂಗ್ ಅನ್ಸ್ತಾ ಇದೆ, ಕೂತ್ಕೊಂಡ್ರೆ ದೇರ್ ವಿಲ್ ಬಿ ಸಮಥಿಂಗ್ ಟು ಲರ್ನ್ ಫಾರ್ ಶೋರ್, ಇಲ್ಲ ಅಂತಂತೂ ಹೇಳಲ್ಲ ನಾನು. ಸ್ಕ್ರೀನ್ ಶೇರ್ ಮಾಡ್ಬಿಡ್ತೀನಿ. ಸೊ ಇಫ್ ಯು ಹ್ಯಾವ್ ನಾಟ್ ಡನ್ ದಿಸ್, ಹಳೆ ವಿಡಿಯೋಸ್ ಎಲ್ಲಾನು ಫಸ್ಟ್ ನೋಡಿ. ನಾನೊಂದು ಸಜೆಷನ್ ಕೊಟ್ಬಿಡ್ತೀನಿ ಎಲ್ಲರಿಗೂ. ನೀವು ವಿಡಿಯೋ ನೋಡ್ಬೇಕಾದ್ರೆ ಏನು ಮಾಡ್ಬೇಕು, ಕೂತ್ಕೊಂಡು ಫುಲ್ ವಿಡಿಯೋ ನೋಡ್ಬೇಕು. ಸರ್ ನಾನು ಬ್ರೇಕ್ ಆಗ್ಬಿಟ್ಟಿತ್ತು, ನಾನು ಹೋದ ವಾರ ಯಾವುದು ಜಾಯ್ನ್ ಆಗಕ್ಕಾಗ್ಲಿಲ್ಲ. ಈ ಎಲ್ಲಾ ವಿಡಿಯೋಸ್ನು ಫಸ್ಟ್ ನೋಡಿ, ಏನ್ ಮಾಡಿಸ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಸತಿ ನೋಡ್ಬೇಕಾದ್ರೆ ಯು ಪೀಪಲ್ ಕ್ಯಾನ್ ವರ್ಕ್ ಆನ್ ಇಟ್. ಸೊ ಇವತ್ತು ದಟ್ ಇಸ್ 15th, ಈ ವೀಕ್ ಕೆಲವೊಂದು ಬ್ರೇಕ್ ಆಗಿದೆ ಅಂದ್ರೆ ಇವಾಗ 3 ಸೆಷನ್ ಆಗುತ್ತೆ. ಲ್ಯಾಬ್ ಸೆಷನ್ 1, ಲ್ಯಾಬ್ ಸೆಷನ್ 2, ಲ್ಯಾಬ್ ಸೆಷನ್ 3. ಬಟ್ ಎಲ್ಲ ಬೇಸಿಕ್ಸ್. ನಾನು PHP ಮಾಡಿಸ್ಬೋದು, ಜಾವಾ ಸ್ಕ್ರಿಪ್ಟ್ ಮಾಡಿಸ್ಬೋದು, C++ ಮಾಡಿಸ್ಬೋದು, ಐ ಆಮ್ ನಾಟ್ ಶೋರ್. ನೀವು ಯಾವಾಗ್ಲೂ ಬ್ರೇಕ್ ಆದ್ರೆ ಆ ವಾರದ ವಿಡಿಯೋ ಎಲ್ಲಾನು ನೋಡಿ ಆಮೇಲೆ ಹ್ಯಾಂಡ್ಸ್ ಆನ್ ಮಾಡಿ. ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗೋಗುತ್ತೆ ಏನ್ ಮಾಡ್ಬೇಕು ಅಂತ. ಸೊ ಹಾಗಾಗಿ ವಿಡಿಯೋಸ್ನ ಫಸ್ಟ್ ಫುಲ್ ನೋಡ್ಬೇಕು. ಯಾವುದೇ ಕಾರಣಕ್ಕೂ ನನ್ನ ಜೊತೆ ಮಾಡಬೇಡಿ ಅಥವಾ ವಿಡಿಯೋ ಜೊತೆ ಮಾಡಬೇಡಿ, ಓಕೆನಾ? ಸೊ ಈಗ ನಾನು ಮಾತಾಡಲ್ಲ, ಮ್ಯೂಟಲ್ಲಿ ಇರ್ತೀನಿ. ಗೌತಮ್ ಇದೇ ತರ 3 hello.cpp, 1 input.cpp, 2 input.cpp 3 ಪ್ರೋಗ್ರಾಮ್ ಎಲ್ಲ .cpp ಮಾಡ್ಬಿಟ್ಟು ಸ್ಕ್ರೀನ್ ಸರ್. ಶೇರ್ ಮಾಡು. ಇದು ಮುಗಿಸು. ಎಲ್ಲರೂ ತಪ್ಪಾದ್ರೆ ನಾನು ಹೇಳ್ತೀನಿ, ಇಲ್ಲದ್ರೆ ಮ್ಯೂಟಲ್ಲಿ ಇರ್ತೀನಿ. ಸೊ ಸರಿ ಸರ್. ನೀನೇ ಮಾತಾಡ್ಬೇಕು. ಓಕೆ ಸರ್. ಇಟ್ ಈಸ್ ದಿ ಸೇಮ್ ಥಿಂಗ್ ಫಾರ್ ದಿ ರಿಮೈನಿಂಗ್. ದಟ್ ಈಸ್ ಗುರು. ನಿಮ್ ಪಡೆ ನೀವು ಮಾಡಿ. ಓಕೆ ಸರ್. hello.cpp ಕರೆಕ್ಟ್. ಫುಲ್ ಸ್ಕ್ರೀನ್ ಅಲ್ಲಿ ವರ್ಕ್ ಮಾಡಿ. ಇಲ್ಲಿ iostream.h ಗೊತ್ತಾಗ್ಲಿಲ್ಲ ಅಂತ ಹೇಳ್ತೀನಿ ನಾನು. iostream.h. ಡಬಲ್ ಕೋಟ್ಸ್ ಓಪನ್ ಕ್ಲೋಸ್ ಸೆಮಿಕೋಲನ್ ಫಸ್ಟ್ ಟೈಪ್ ಆಗ್ಬಿಡ್ಬೇಕು, ಆಮೇಲೆ ಮಿಕ್ಕಿದ್ದು. ಕರೆಕ್ಟ್. ಎಂಟೈರ್ ಪ್ರೋಗ್ರಾಮ್ ಅಲ್ಲಿ ಎಲ್ಲೋ ಅಪ್ಪರ್ ಕೇಸ್ ಬರಿಬೇಡ. ಈಗ ಆಸ್ ಯೂಶುವಲ್ ಸೇವ್, ಕಂಪೈಲ್, ರನ್. ಅಷ್ಟೇ. ಫಸ್ಟ್ ಪ್ರೋಗ್ರಾಮ್ ಆಯ್ತು. ಈಗ ಇನ್ನೊಂದು ಫೈಲ್ ನೇಮು ಒನ್ input.cpp. ಹೊಸ Okay, ಫೈಲ್ sir. ಹೊಸ ಫೈಲ್. ಇದು ಕ್ಲೋಸ್ ಆಗ್ಬಿಡ್ಬೇಕು ನನ್ಗೆ, ಇದು ಇರಬಾರ್ದು. ಓಕೆ ಸರ್. ಪ್ರತಿ ಹೊಸ ಪ್ರೋಗ್ರಾಮು ಹೊಸ ಫೈಲ್ ಫಸ್ಟ್ ಸೇವ್ ಆಸ್ ಒನ್ input.cpp. ನೀನೇ ಫೈಲ್ ನೇಮ್ ಯಾವಾಗಲೂ ನಂಬರಿಂಗ್ ಶುರು ಆಗ್ಬಾರ್ದು. ಒನ್ input.cpp. input.cpp. ಅದ್ಯಾಕಪ್ಪ ಕಂಜೂಸಿ? ನಿನ್ನ ಹೆಸರು ಹಂಗೆ ಬರೆದ್ರೆ ಇಷ್ಟ ಆಯ್ತಿದ ನಿಮ್ಗೆ? ಆಗಲ್ಲ ತಾನೆ.
ಅದು ತಗೊಳ್ದೇ ಇದ್ರೆ ಆಮೇಲೆ ನೋಡೋಣ. ಹ್ಯಾಶ್ ಇನ್ಪುಟ್ iostream.h. ಫಸ್ಟ್ ಒಂದು ವೇರಿಯೇಬಲ್ ತಗೋ. ಕರೆಕ್ಟ್. ಇಲ್ಲ ಇಲ್ಲ ಅಡ್ರೆಸ್ ಬರಲ್ಲ, ಇಲ್ಲಿ ಡೈರೆಕ್ಟ್ ವೇರಿಯೇಬಲ್ ಅಷ್ಟೇ, ಅಡ್ರೆಸ್ ಬರಲ್ಲ ಕಣ ಇಲ್ಲಿ. ಓಕೆ ಸರ್. ಅಡ್ರೆಸ್ ಬರೋದು ಒಂದೊಂದು ಲ್ಯಾಂಗ್ವೇಜ್ ಅಲ್ಲಿ ಅಡ್ರೆಸ್ ಬರುತ್ತೆ, ಇನ್ನೊಂದ್ರಲ್ಲಿ ಬರಲ್ಲ. ಸೇವ್ ಮಾಡು. ಇಲ್ಲ ಪ್ರಿಂಟ್ ಮಾಡ್ಬೇಕಲ್ಲ ಅದನ್ನ. ಓಕೆ ಓಕೆ ಸರಿ ಸರಿ. ಆಲ್ಟ್ ಎಫ್ ಹೊಡಿ, ಆಲ್ಟ್ ಎಫ್ ಹೊಡಿ, ಆಲ್ಟ್ ಎಫ್. ಕ್ಲೋಸ್ ಆಗುತ್ತೆ. ಆಯ್ತು ಕ್ಲೋಸ್ ಆಗಿಲ್ಲ, ಅಲ್ಲಿ ಕೆಳಗಡೆ ಇದೆ ಅದು. ಕ್ಲಿಕ್ ಮಾಡಲ್ಲಿ ಬ್ಲೂ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡು. ಆಲ್ಟ್ ಇಟ್ಕೊಂಡು ಎಂಟ್ರ್ ಹೊಡಿ. ಹೋಗೋದಲ್ಲ ಸರ್, ಹೋಯ್ತು. ಕೊಡು, ಆಲ್ಟ್ ಇಟ್ಕೊಂಡು ಎಂಟ್ರ್ ಹೊಡಿ. ಹಾ ಈಗ ಫುಲ್ ಸ್ಕ್ರೀನ್ ಬರುತ್ತೆ. ಈಗ ಮತ್ತೆ ಸಿ ಔಟ್, ಡಬಲ್ ಎಸ್ ಎಸ್ ಐನ್, ಡಬಲ್ ಕೋಟ್, ಸೆಮಿಕೋಲನ್. ಬರ್ದ್ಬಿಡು. ಇಲ್ಲಿ ನಿಂಗೆ ಏನ್ ಮೆಸೇಜ್ ಬೇಕು ಪ್ರಿಂಟ್ ಮಾಡು. ಐ ನೋ ಇಟ್ ಮೈಟ್ ಬಿ ಬಿಟ್ ಬೋರಿಂಗ್, ಬಟ್ ಅದೇ ನಾನು ಇವ್ರಿಗೆಲ್ಲ ಸ್ಪೀಡ್ ಅಪ್ ಮಾಡೋದಕ್ಕೋಸ್ಕರ. ಇಲ್ಲಿ ಪರ್ಸೆಂಟೇಜ್ ಬರಲ್ಲ ರಜಾ, ಒಂದ್ ನಿಮಿಷ ಹೇಳ್ಕೊಡ್ತೀನಿ, ತೆಗಿ ಇದು. ನೆಕ್ಸ್ಟ್ ಲೈನ್ಗೆ ಹೋಗು, ಸ್ಪೇಸ್ ಕೊಡು ಇಲ್ಲಿ, ನೆಕ್ಸ್ಟ್ ಲೈನ್ಗೆ ಹೋಗು, ಇನ್ನೊಂದು ಸಿ ಔಟ್ ಬರಿ. ಸಿ ಔಟ್ ಅಂದ ತಕ್ಷಣ ಡಬಲ್ ಎಸ್ ಎಸ್ ಐನ್ ಬರ್ದ್ಬಿಡು, ಸೆಮಿಕೋಲನ್. ಇಲ್ಲಿ ಡಬಲ್ ಕೋಟ್ಸ್ ಬರಲ್ಲ ಈಗ. ವೇರಿಯೇಬಲ್ ನೇಮ್ ಹಾಕು, ಮುಗೀತಷ್ಟೆ, ಅಷ್ಟೇ. ಸೇವ್, ಕಂಪೈಲ್, ರನ್. ಆಯ್ತಾ? ಈಗ ನನ್ಗೆ ಹಳೆಯ ಔಟ್ಪುಟ್ಗಳು ಕಾಣಬಾರ್ದು, ಏನ್ ಮಾಡ್ತೀಯ? ಕ್ಲಿಯರ್ ಸ್ಕ್ರೀನ್ ಹಾಕ್ಬಿಡ್ತೀನಿ ಸರ್. ಅದಕ್ಕಿಂತ ಮುಂಚೆ ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಅಲ್ಲ, ಫಸ್ಟ್ ಅದನ್ನ ಹಾಕು. ಇದೇನಿದು? ಫಂಕ್ಷನ್ ಸರ್, ಕ್ಲಿಯರ್ ಸ್ಕ್ರೀನ್ ಫಂಕ್ಷನ್. ಫಂಕ್ಷನ್ ನೇಮ್ ಏನು? ಕ್ಲಿಯರ್ ಸ್ಕ್ರೀನ್. ಯಾರು ಹೇಳಿದ್ದು? ಫಂಕ್ಷನ್ ನೇಮ್ ಏನು? CLR SCR. ಈ ಫಂಕ್ಷನ್ ಈಗ ನೀನು ಸೇವ್ ಮಾಡಿ ಕಂಪೈಲ್ ಮಾಡು. ಕಂಪೈಲ್ ಮಾಡು, ಸೇವ್ ಮಾಡು, ಕಂಪೈಲ್ ಮಾಡು. ಈಗ ನಿಂಗೆ ಎರರ್ ಬರ್ತಾ ಇದೆ. ಏನ್ ಹೇಳ್ತಾ ಇದೆ ಅಂತ ಓದು. ಎರರ್ one input dot cpp 6 function ಅಂದ್ರೆ ಲೈನ್ ನಂಬರ್ 6. ಅಲ್ಲ, ಹೇಳಿದ್ ನಿನ್ಗೆ ಗೊತ್ತಾಗ್ಲಿ ಅಂತ. function CLR SCR should have a prototype ಅಂತ ಕೇಳ್ತಾರೆ. ಒಂದ್ ನಿಮಿಷ, ಈಗ ಫಂಕ್ಷನ್ CLR SCR ಹೇಳ್ತಾವ್, ಕರೆಕ್ಟಾ? ರೌಂಡ್ ಬ್ರಾಕೆಟ್ ಇದೆಯಾ? ಇದೆ ಸರ್. ಎಲ್ಲಿದೆ? ಎರರ್ ಮೆಸೇಜ್ ಅಲ್ಲಿ ಇದೆಯಾ? ಎರರ್ ಮೆಸೇಜ್ ಅಲ್ಲಿ ಇಲ್ಲ ಸರ್, ಬರೀ CLR SCR. ಈಗ ಕರೆಕ್ಟ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಫಂಕ್ಷನ್ ಅಂದ್ರೆ ರೌಂಡ್ ಬ್ರಾಕೆಟ್ ಇದೆ ಅಂತ ಅರ್ಥ. ಬೈ ಚಾನ್ಸ್ ಅವ್ನು ಕೊಡ್ಲಿಲ್ಲ, CLR SCR ರೌಂಡ್ ಬ್ರಾಕೆಟ್ ಇದ್ರೆ ನೀವೇ ಹೇಳ್ಬೇಕು, CLR SCR ಫಂಕ್ಷನ್ ಅಂತ ಹೇಳ್ಬೇಕು. ರೌಂಡ್ ಬ್ರಾಕೆಟ್ ಆದ್ರೆ ಫಂಕ್ಷನ್. ಸೊ ಇವನ್ ಎರರ್ ಹೇಳ್ತಾ ಇರೋದ್ರಿಂದ ಈ ಫಂಕ್ಷನ್ ಇಲ್ಲ ಅಂತ ಹೇಳ್ತಾನೆ. ಈ ಫಂಕ್ಷನ್ ಇರೋ ಹೆಡರ್ ಫೈಲ್ ಬೇರೆ. ಎಂಟ್ರೋಡಿ, ಮೇಲ್ಗಡೆ ಹೋಗು, ಇನ್ನೊಂದು ಹೆಡರ್ ಫೈಲ್ ಸೇರಿಸು. ಇದಕ್ ಮುಂಚೆ ಹಾಕಿದ್ರು ಓಕೆ, ಇದಾದ್ಮೇಲೆ ಆದ್ರೂ ಓಕೆ. ಆ ಹೆಡರ್ ಫೈಲ್, ಈಗ ನನಗೆ ಹೆಡರ್ ಫೈಲ್ ಗೊತ್ತಿಲ್ಲ ಅನ್ಕೋ, ಒಂದ್ ನಿಮಿಷ ಇರು, ಹೇಳ್ಕೊಡ್ತೀನಿ. ಮೌಸ್ ತಗೊಂಡೋಗಿ CLR SCR ಮೇಲೆ ರೈಟ್ ಕ್ಲಿಕ್ ಕೊಡಿ. ಇಲ್ಲಿ ನಿಂಗೆ ಹೆಡರ್ ಫೈಲ್ ತೋರಿಸ್ತಾ ಇದೆ, ನೋಡ್ದ?
ಸರ್ ಕಾನ್ಫಿಗರೇಷನ್ ಈಗ ಕ್ಲೋಸ್ ಮಾಡಿದೀನಿ. ಅಷ್ಟೇ, ಆ ಹೆಡರ್ ಫೈಲ್ ಇನ್ಕ್ಲೂಡ್ ಮಾಡಿದ್ರೆ ಆಯ್ತು. ಸೊ ಚೇಂಜಸ್ ಮಾಡಿರೋದ್ರಿಂದ ಸೇವ್, ಕಂಪೈಲು, ರನ್. ಪರ್ಫೆಕ್ಟ್. ಬಂತು ಸರ್. ಅಷ್ಟೇ. ಈಗ ಇದೇ ತರಾನೇ ಇನ್ನೊಂದು ಪ್ರೋಗ್ರಾಮ್ ಬರಿ, ಅದ್ರಲ್ಲಿ 2 ಇನ್ಪುಟ್ ರೀಡ್ ಮಾಡು, 2 ಔಟ್ಪುಟ್. ಸೊ ಪ್ಯಾರಲಲ್ಲಿ ಬೇರೆಯವ್ರು ಮಾಡ್ಕೊಂಡು ಹೋಗ್ಬೋದು, ನನಗೆ ವೆಯ್ಟ್ ಮಾಡಬೇಡಿ. 2input.cpp ಫಸ್ಟ್ ಫೈಲ್ ಸೇವ್ ಮಾಡಕ್ ಕಲ್ತ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಸೊ ಯುವರಾಜ್, ನೀನ್ ಬೇಕು ಅಂದ್ರೆ ಕಂಟಿನ್ಯೂ ಮಾಡು. ಯಾವ್ದಾದ್ರು ಗೊತ್ತಾಗ್ಲಿಲ್ಲ, ಈ ಸೆಷನ್ ಅಲ್ಲಿ ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ಸ್ ಇರುತ್ತೆ. ಏನಾದ್ರು ಗೊತ್ತಾಗ್ಲಿಲ್ಲ, ನಾನು ಏನೋ ಮಾಡ್ತಿದ್ದೆ, ಟ್ರೈ ಮಾಡಿದೆ, ಅದು ಬರ್ಲಿಲ್ಲ, ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿಲ್ಲ, ಪ್ರೋಗ್ರಾಮ್ ಬರೆಯಕ್ ಬರ್ತಾ ಇಲ್ಲ, ಅವೆಲ್ಲಾನು ನೀವು ಈ ಸೆಷನ್ ಅಲ್ಲಿ ಹೇಳಿಸ್ಕೊತೀರಾ. ಇದು ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಸೆಷನ್ಸ್. ಸೊ ಪ್ರೋಗ್ರಾಮ್ಸ್ ಯಾರು ಮಾಡಬೇಕು ಅಂತ ನಾನು ಲಿಸ್ಟ್ ಹಾಕೊಂಡಿದ್ದೆ. ಸೊ ಫುಲ್ ಸ್ಕ್ರೀನ್ ಮಾಡಿಲ್ಲ ಸರ್ ನೀವು? ಸರ್ ನಿಮಿಷ. ಹಾಯ್ ಸಂಜಯ್ ಸರ್, ಗುಡ್ ಮಾರ್ನಿಂಗ್. ಹಾಯ್ ಸರ್, ಗುಡ್ ಮಾರ್ನಿಂಗ್. ಸರ್ ಇವತ್ತು ಪ್ರಾಕ್ಟಿಕಲ್ಸ್ ಪ್ರೋಗ್ರಾಮ್ಸ್ ಮಾಡಿಸ್ತಾ ಇದ್ದೀನಿ. ಸರ್. ಡೌಟ್ ಇದೆ, ಕ್ಲಾರಿಫೈ ಮಾಡ್ಕೊಳ್ಳಿ. ಇದರಲ್ಲಿ ನಿನ್ನೆ ಮಂಡೇ ಅಂಡ್ ಟ್ಯೂಸ್ಡೇ ನಾನು ಅರೇ ಶುರು ಮಾಡಿದ್ದೀನಿ. ಸರ್, ನಾನು ಮಂಡೇ ಜಾಯ್ನ್ ಆಗಿದ್ದೇನೆ. ಓಕೆ. ಅಲ್ಲ, ನಿನ್ನೆನೂ ನಾನು ಸ್ವಲ್ಪ ಅರೇ ಪ್ರೋಗ್ರಾಮ್ಸ್ ಲಾಜಿಕ್ ಬರೆಯೋದನ್ನ ಹೇಳ್ಕೊಡ್ತಾ ಇದ್ದೆ. ಓಕೆ, ನಾನು ಅದು ವಿಡಿಯೋ ನೋಡ್ತೀನಿ ಸರ್. ಓಕೆ ಸರ್, ನಿಮ್ಗೆ ಇದು ನೀವು ಆನ್ಲೈನ್ ಕಂಪೈಲರ್ಸ್ ಯೂಸ್ ಮಾಡಿದ್ರು ಆಗುತ್ತೆ. ಓಕೆ. ಯಾಕೆಂದ್ರೆ ನಿಮ್ಗೆ ಟರ್ಬೋಸಿ ಇನ್ಸ್ಟಾಲ್ ಆಗೋ ಡೌಟ್ ಇದೆ. ಹೌದು. ಸೊ ತೊಂದ್ರೆ ಇಲ್ಲ, ನಮ್ಗೆ ಅಜೆಂಡಾ ಇಸ್ ಟು ಹ್ಯಾವ್ ಸರ್ ಲೋವರ್ ಕೇಸ್. ಸರ್ ಇದು ಗುರುಗೆ ಓಪನ್ ಆಗ್ತಿಲ್ಲ ಒಂದು ಸಸಿ. ಹಾಗಾದ್ರೆ ನೀನ್ ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡು, ಅವ್ನ್ ಸ್ಕ್ರೀನ್ ಶೇರ್ ಮಾಡ್ಲಿ ಅಷ್ಟೇ. ನೀನ್ ಪಾಡ ನೀನ್ ಕಂಟಿನ್ಯೂ ಮಾಡಿ, ಕಂಪ್ಲೀಟ್ ಮಾಡ್ಬಿಟ್ಟು ಹೇಳು. ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡು. ಬಿಡು ನಾನೇ ಮಾಡ್ತೀನಿ ಬಿಡು. ನೀನ್ ಕಂಟಿನ್ಯೂ ಮಾಡು, ನೀನ್ ತಲೆಗೆಡ್ಸ್ಕೊಡು. ಗುರು ಸ್ಕ್ರೀನ್ ಶೇರ್ ಮಾಡು. ಮಾಡ್ತೇನೆ. ಯಾರಿಗಾರು ಡೌಟ್ಸ್ ಇದ್ರೆ ಹಂಗೆ ಹೇಳ್ಬಿಡಿ, ಹಂಗೆ ಕ್ಲಾರಿಫೈ ಮಾಡ್ಕೊಂಡ್ ಬರ್ತೀನಿ ನಾನು. ಒಂದೇ ನಿಮಿಷ ಎಲ್ಲಾರನ್ನ ಮ್ಯೂಟ್ ಮಾಡ್ಬಿಟ್ಟಿರ್ತೀನಿ. ಗುರು, ನೀನೊಬ್ಬ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡು. ಕೇಳಿಸ್ತಿದ್ಯಾ? ಕೇಳಿಸ್ತದೆ. ಹೇಳಿ ಸರ್. ಹಿಂಗ್ ಓಪನ್ ಮಾಡಿದ್ರೆ ಎಸ್ ಕೊಟ್ಟೆ, ಬರ್ತಿಲ್ಲ ಅದು. ಒಂದೇ ನಿಮಿಷ, ಕ್ಲೋಸ್ ಮಾಡು. ನೀನು ಓಕೆ ಕೊಡು. ಕ್ಲೋಸ್ ಕೊಡು. ಸರ್, ನಾನ್ ಹೆಂಗ್ ಓಪನ್ ಮಾಡ್ತಾ ಇದ್ದೀನಿ, ಗೌತಮ್ ಹೆಂಗ್ ಓಪನ್ ಮಾಡ್ದ ಪ್ರೋಗ್ರಾಮ್ ನ ನೋಡ್ದ? ಓಕೆ ಕೊಡು. ಸರ್, ನಾ ಮಾತಾಡೋದ್ ಗುರು, ನೀ ಮಾತಾಡೋದ್ ಕೇಳಿಸ್ತಲ್ಲ ನನ್ಗೆ. ಜೋಯಲ್ ಏನಾದ್ರು ಡೌಟ್ ಇದೆಯಾ? ಕಾರ್ತಿಕ್ ಏನಾದ್ರು ಡೌಟ್ ಇದೆಯಾ? ಪುಟ್ಟರಾಜು ಏನಾದ್ರು ಡೌಟ್ ಇದೆಯಾ? ಪ್ರೋಗ್ರಾಮ್ಸ್ ಮಾಡ್ತಾ ಇದ್ರೆ ಶಿಲ್ಪ ಏನಾದ್ರು ಡೌಟ್ ಇದೆಯಾ? ನೋ ಸರ್, ನಾನು ವರ್ಕ್ ಮಾಡ್ತಿದ್ದೀನಿ ಸರ್. ಹೇಳ್ ಗುರು. ಇದು ಟರ್ಬೋಸಿ ಓಪನ್ ಮಾಡಿದ್ರೆ ಈ ತರ ಬರ್ತಿದೆ. ಕಣೋ, ನೀನ್ ನಾನು ಓಪನ್ ಮಾಡೋದ್ ಹೆಂಗೆ? ಕ್ಯಾನ್ಸಲ್ ಹೊಡಿ. ಓಕೆ ಹೊಡಿ. ಒಂದೇ ನಿಮಿಷ. ನಾನು ಗೌತಮ್ ಹೆಂಗ್ ಓಪನ್ ಮಾಡಿದ್ವಿ? ಈ ತರ ಶಾರ್ಟ್ ಕಟ್ ಇಟ್ಕೊಂಡಿದೀವ? ಇಲ್ಲ ಸರ್ಚ್ ಬಾರ್ ಅಲ್ಲಿ ಓಪನ್ ಮಾಡಿದ್ದು, ಅವಾಗ್ಲೂ ಹಂಗೆ ಬಂತು. ಓಪನ್ ಮಾಡೋ ರಜೆ, ನೋಡಿದ್ರೆ ತಾನೇ ಗೊತ್ತಾಗೋದು. ಸರ್, ಏನಾಗಿದೆ ನಿಂದ್ರಲ್ಲಿ? ಇನ್ಸ್ಟಾಲೇಷನ್ ತಪ್ಪಾಗಿದೆ. ಕ್ಯಾನ್ಸಲ್ ಕೊಡು. ಓಕೆ ಕೊಡು. ನಿಂದು ಇನ್ಸ್ಟಾಲೇಷನ್ ತಪ್ಪಾಗಿದೆ. ಓಕೆ ಹೊಡಿ. ಒಂದೇ ನಿಮಿಷ, ಫಸ್ಟ್ ಕಂಟ್ರೋಲ್ ಪ್ಯಾನಲ್ ಹೋಗು. ಪ್ರೋಗ್ರಾಮ್ಸ್ ಹೋಗು. ಅನ್ಇನ್ಸ್ಟಾಲ್ ಪ್ರೋಗ್ರಾಮ್ ಹೋಗು. ಪ್ರೋಗ್ರಾಮ್ಸ್ ಅಂಡ್ ಫೀಚರ್ಸ್ ಕೆಳಗಡೆನೆ ಇದೆ. ಓಕೆ, ಕೆಳಗಡೆ ಬಾ, ಫುಲ್ ಕೆಳಗಡೆ ಬಾ.
ಈಗ ಏನಾಗಿದೆ, ಫುಲ್ ಕೆಳಗಡೆ ಟರ್ಬೋಸಿ ಫುಲ್ ಕೆಳಗಡೆ ಇರುತ್ತೆ. ಒಂದ್ ನಿಮಿಷ ಇರು, ಕ್ಲಿಕ್ ಮಾಡೋದ್ರ ಮೇಲೆ ಅನ್ಇನ್ಸ್ಟಾಲ್ ಮಾಡು. ಅನ್ಇನ್ಸ್ಟಾಲ್ ಮಾಡುದಾ, ವೇಟ್ ಮಾಡು. ನಿಂದ ಹಳೆ ಪ್ರೋಗ್ರಾಮ್ಸ್ ಎಲ್ಲ ಹೊಟ್ಟೋಗಿರುತ್ತೆ ಈಗ. ಬಟ್ ನಿಂಗೆ ಇಶ್ಯೂ ಬಂದ್ರೆ ಒಂದೊಂದ್ ಸಾಫ್ಟ್ವೇರ್ ಒಂದೊಂದ್ ತರ ಇರುತ್ತೆ, ನೋಡಿದಾಗ ಬೈ ಗೊತ್ತಾಗುತ್ತೆ. ನಿನ್ನೆ ಬೆಳಗ್ಗೆ ಎಲ್ಲ ಓಪನ್ ಆಯ್ತು ಬೈ. ಥ್ಯಾಂಕ್ ಯು ಸರ್. ನಿನ್ನೆ ಓಪನ್ ಆಗಿರುತ್ತೆ. ಈಗ ಕೆಲವೊಂದ್ಸತಿ ಏನಾಗುತ್ತೆ, ಆಸ್ಪತ್ರೆಯಲ್ಲಿ ನಿನ್ನೆ ಇದ್ರು ಇವತ್ತಿಲ್ಲ ಅಂತಾರಲ್ವಾ, ಅಂತಾರ ಅನ್ನಲ್ವಾ? ಇದು ಹೇಳ್ತಾರೆ ಬೈ. ಹಂಗೆ ಇದು ನಿನ್ನೆ ವರ್ಕ್ ಆಯ್ತಾಯ್ತು, 5 ನಿಮಿಷ ಮುಂಚೆ ವರ್ಕ್ ಆಯ್ತು, ಈಗ ವರ್ಕ್ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಏನೋ ಇಶ್ಯೂ ಆಗಿದೆ ಅಂತ ಕ್ಲೋಸ್ ಮಾಡಿದ್ದೀನಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು, ಸಾಫ್ಟ್ವೇರ್ಗಳು ಹಂಗೇನೆ. ಸೊ ಈಗ ಫಸ್ಟ್ ನೀನು ಡೌನ್ಲೋಡ್ ಮಾಡಿದ್ಯಲ್ಲ ಸಾಫ್ಟ್ವೇರ್, ಹಾ ಬೈ. ಅದೆಲ್ಲಿದೆ? ಇದು ಇನ್ಸ್ಟಾಲ್ ಆಗಿರೋದು ರಜೆ, ನಂಗೆ ಇನ್ಸ್ಟಾಲ್ ಆಗಿರೋದು ಬೇಡ, ಡೌನ್ಲೋಡ್ ಮಾಡಿರೋದು ಎಲ್ಲಿದೆ ಸಾಫ್ಟ್ವೇರ್? ಸೊ ನಾನು ಮೊನ್ನೆ ಕೆಲವ್ರಿಗೆ ಹೇಳ್ಕೊಡ್ತಾ ಇದ್ದೆ, ಕರೆಕ್ಟ್? ಹಾ ಬೈ. ಇದನ್ನ ನಾನು ಒಪ್ಪದೇ ಇಲ್ಲ. ವಾಪಸ್ ಹೋಗಪ್ಪ, ನಿನ್ನ ಲೋಕಲ್ ಫೋಲ್ಡರ್ಗೆ ಹೋಗು. ನನಗೆ ನಿನ್ನ ಹತ್ರ ಎಷ್ಟು ಡ್ರೈವ್ ಇದೆ? 2. ಡಿ ಡ್ರೈವ್ ಹೋಗಪ್ಪ, ಸಾಫ್ಟ್ವೇರ್ಸ್ ಅಂತ ಫೋಲ್ಡರ್ ಇದೆಯಪ್ಪ, ಇದೆಯಾ ಇಲ್ವಾ? ಇಲ್ಲ ಬೈ. ಹಂಗಾರೆ ಒಪ್ಪದೇ ಇಲ್ಲ ನಾನು. ಡೌನ್ಲೋಡ್ ಆಗಿದ್ದು ಫಸ್ಟ್ ಸಾಫ್ಟ್ವೇರ್ಸ್ ಅಂತ ಒಂದು ಫೋಲ್ಡರ್ ಬರಬೇಕು. ಇಲ್ಲಿ ಒಂದು ಸಾಫ್ಟ್ವೇರ್ಸ್ ಅಂತ ಫೋಲ್ಡರ್ ಮಾಡು. ನೀನ್ ಈ ಪ್ರತಿ ಸತಿ ಆನ್ಲೈನ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಇಲ್ಲ ಬೈ. ಸೊ ನೀನು ಏನೇ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿದ್ರು ಫಸ್ಟ್ ಈ ಫೋಲ್ಡರ್ ಬಂದು ಇನ್ಸ್ಟಾಲ್ ಆಗ್ಬೇಕು. ಸೊ ಕಟ್ ಮಾಡಿದೀನಿ. ಜಿಪ್ ಫೈಲ್ ಎಲ್ಲಿ ಇದ್ರದ್ದು? ತೊಂದರೆ ಇಲ್ಲ. ಆರ್ಗನೈಸ್ ಮಾಡಕ್ ಫೋಲ್ಡರ್ಗಳು ಕಲಿಬೇಕು, ತೊಂದರೆ ಇಲ್ಲ. ಫಸ್ಟ್ ಅದನ್ನ ಇದಕ್ಕೆ ಹಾಕೋ, ಫಸ್ಟ್ ಫೋಲ್ಡರ್ಗೆ ಹಾಕೋ. ಓಪನ್ ಮಾಡ್ರಿ. ಸೆಟಪ್ ಇದಲ್ಲ, ಅಪ್ಲಿಕೇಶನ್. ಕರೆಕ್ಟ್, ಇನ್ಸ್ಟಾಲ್ ಆಯ್ತಾ? ಇನ್ಸ್ಟಾಲ್ ಆಗುತ್ತಿದೆ. ಓಕೆ, ನೆಕ್ಸ್ಟ್. ಐ accept the terms and conditions. Next. ಕೆಲವೊಂದು ಸಾಫ್ಟ್ವೇರ್ಸು ಇನ್ಸ್ಟಾಲ್ ಆದ್ಮೇಲೆ ರೀಸ್ಟಾರ್ಟ್ ಕೇಳುತ್ತೆ. ಇವೆಲ್ಲ ಚಿಕ್ಕ ಸಾಫ್ಟ್ವೇರ್ ಲಾಂಚ್ ಬೇಡ, ಅನ್ಚೆಕ್ ಮಾಡು. ಲಾಂಚ್ ಯಾವಾಗ್ಲೂ ಮಾಡ್ಬೇಡಿ. ಕ್ಲೋಸ್ ಮಾಡು. ಈಗ ಫಿನಿಶ್ ಕೊಡು. ಟರ್ಬೋಸಿ ಸ್ಟಾರ್ಟ್ ಬಟನ್ ಇಂದ ಚೆಕ್ ಮಾಡು. ಕ್ಲಿಕ್ ಮಾಡು. ಬರ್ಬೇಕಿದು, ಅಂದ್ರೂ ಬರ್ಲಿಲ್ಲ ಅಂದ್ರೆ ನೋಡೋಣ. ಬಂದಿದೆ, ಹೋಗು ಅಲ್ಲಿಗೆ. ಎಲ್ಲಾನು ಕ್ಲೋಸ್ ಮಾಡು. ಆಲ್ಟ್ F W ಹೊಡಿ. ಆಲ್ಟ್ W E ಎಸ್ ಕೊಡು ಅಷ್ಟೇ. ಸರ್ ಆಲ್ಟ್ ಇಟ್ಕೊಂಡು ಎಂಟರ್ ಹೊಡಿ, ಫುಲ್ ಸ್ಕ್ರೀನ್ ಬರುತ್ತಾ ನೋಡು. ಹಾ ಬೈ ಬೈ. ಅಷ್ಟೇ ಸರ್, ಇನ್ನೇನಿ. ಓಕೆನಾ? ಹಾ ಓಕೆ. ಡನ್ ಸರ್. ಕ್ವಿಟ್ ಮಾಡು. ಆಲ್ಟ್ F ಕ್ವಿಟ್. ಕ್ಲೋಸ್ ಮಾಡು. ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡು. ಏನಾದ್ರು ಡೌಟ್ ಇದೆ ಕ್ಲಾರಿಫೈ ಮಾಡು. ಓಕೆ ಬೈ. ನೆಕ್ಸ್ಟ್. ಹೇಳಪ್ಪ ಗೌತಮ್. ಸರ್ ಒಂದ್ ನಿಮಿಷ, ನಾನು ಮಾಡಿದ್ದೀನಿ. ತೋರಿಸ್ಬಿಡಿ. ಹಾ, ನನ್ಗೆ ಇದೇ ತರಾನೇ ಐ ವಾಂಟ್ ಟು ಸಿ ಇಟ್ ಫ್ರಮ್ ಅಂದ್ರೆ ಐ ಮೈಟ್ ಓಪನ್ ಮಾಡು. ಒಂದ್ ನಿಮಿಷ ಇರಿ ಸರ್. ಈಗ ಫಸ್ಟ್ ಫೋಲ್ಡರ್ ಚೇಂಜ್ ಮಾಡು, ಎಲ್ಲ ಕ್ಲೋಸ್ ಮಾಡು. ನನ್ಗೆಲ್ಲ ಕ್ಲೋಸ್ ಆಗ್ಬಿಡುದು. ಫೋಲ್ಡರ್ ಚೇಂಜ್ ಮಾಡ್ಕೋ ಫಸ್ಟ್. ಆಲ್ಟ್ F D. ಫೋಲ್ಡರ್ ಚೇಂಜ್ ಮಾಡಿದ್ರೆ ಬರಂಗಿಲ್ಲ. ಫೋಲ್ಡರ್ ಚೇಂಜ್ ಮಾಡಲೇಬೇಕು. ಸರ್ ಕಂಪ್ಯೂಟರ್ ಅಲ್ಲಿ ನೀವು ಎಷ್ಟು ಸತಿ ಮಾಡ್ತಿರೋ ಹೆಲೋ ವರ್ಲ್ಡ್ ಪ್ರೋಗ್ರಾಮ್ ಗೊತ್ತು ಅಂತ ಬಿಟ್ಬಿಡ್ಬಾರದು. ಸೊ 2 ಇನ್ಪುಟ್ ಎಂಟ್ರೋಡಿ, ಫುಲ್ ಸ್ಕ್ರೀನ್ ಮಾಡ್ಕೋ. ವೆರಿ ಗುಡ್.
ಈಗ ನನಗೆ ಈ ಪ್ರೋಗ್ರಾಮ್ನ ರನ್ ಮಾಡು, ನಾನು ಕೆಲವೊಂದು ಚೇಂಜಸ್ ಹೇಳ್ತೀನಿ. ರೀಡ್ ಆಯ್ತಾ? ಎಂಟರ್ ದಿ ಫಸ್ಟ್ ನಂಬರು ನಾನು ಹೇಳ್ತೀನಿ, ಒಂದು ನಿಮಿಷ ಇನ್ಪುಟ್ ನಾನು ಹೇಳ್ತೀನಿ. 12,345. ಹಾ ಸರ್. ಎಂಟ್ರು. ಸೆಕೆಂಡ್ ನಂಬರು 45,123. ಔಟ್ಪುಟ್ ನೋಡು ಏನಾಯ್ತಿಲ್ಲಿ ಈಗ. ಸರ್ ಇದು 45,123 ಮೈನಸ್ ಏನು 45,123 ವ್ಯಾಲ್ಯೂ ಸೆಕೆಂಡ್ ನಂಬರ್, ಅದು ಮೈನಸ್ ವ್ಯಾಲ್ಯೂ ತೋರಿಸ್ -204. ತಲೆ ಕೆಡಿಸ್ಕೊಡ, ಒಂದು ನಿಮಿಷ ಎಂಟ್ರೊಡಿ. ನನಗೆ ಪ್ರಿಂಟ್ ಕ್ಲೀನ್ ಆಗಿ ಸಪರೇಟ್ ಆಗಿ ಗೊತ್ತಾಗ್ಬೇಕು. ಹಾಗಾಗಿ ಸಿ ಔಟ್ ದಿ ಗಿವನ್ ನಂಬರ್ ಆರ್ ಅಂತ ಪ್ರಿಂಟ್ ಮಾಡಿದ್ಯಲ್ಲ, ಅದ್ರಲ್ಲಿ ಮೊದಲನೇ ತಪ್ಪು ಮಾಡಿದ್ಯಾ? ನಾನೇನ್ ಹೇಳ್ದೆ? ಒಂದು ನಿಮಿಷ ಸರ್. ಸರಿ. ದಿ ಫಸ್ಟ್ ನಂಬರ್ ಅಂತ ಪ್ರಿಂಟ್ ಆಗಿ ಬರೀ ದಿ ಫಸ್ಟ್ ನಂಬರ್ ಅಂತ ಅಲ್ಲಲ್ಲ, ಅಲ್ಲೇನಕ್ಕೆ ಹೋಯ್ತಾ ಇದೆಯಾ? ಏನಕ್ಕೆ ಸರ್ ಕರ್ಸರ್ನ ನಾನು ಹೇಳಕ್ ಮುಂಚೆ ಚೇಂಜೇ ಮಾಡಂಗಿಲ್ಲ. ದಿ ಫಸ್ಟ್ ಗಿವನ್ ನಂಬರ್ ಈಸ್ ಪ್ರಿಂಟ್ ಆಗಬೇಕು, ಆಯ್ತಾ? ಹಂಗೇನೆ ನೆಕ್ಸ್ಟ್ ದಿ ಸೆಕೆಂಡ್ ಗಿವನ್ ನಂಬರ್ ಈಸ್ ಅಂತ ಪ್ರಿಂಟ್ ಆಗ್ಬೇಕು ನಂಗೆ. ಓಕೆ ಸರ್. ಬರೀ ಸೇವ್ ಕಂಪೈಲ್ ರನ್ ಅಷ್ಟೇ. ಸೇಮ್ ಇನ್ಪುಟ್ ಕೊಡು, ಏನ್ ಬರುತ್ತೆ ನೋಡೋಣ. ಸರ್ 12,345. ಕೊಡು 45,123. ಸೊ ಯಾರಾದ್ರೂ ಆನ್ಸರ್ ಮಾಡಿ. ಫಸ್ಟ್ ಇನ್ಪುಟ್ ಕರೆಕ್ಟ್ ಆಗಿ ಬಂತು, ಸೆಕೆಂಡ್ ಇನ್ಪುಟ್ ತಪ್ಪಾಗಿ ಬರ್ತಾ ಇದೆ. ಯಾಕೆ? ಡೇಟಾ ಟೈಪ್ ಲಿಮಿಟ್ ಎಕ್ಸಿಡ್ ಆಗಿದೆ ಸರ್. ಲಿಮಿಟ್ ಎಷ್ಟು? ಸರ್ 8421 ಅಲ್ಲಿ 0100 ತೋರಿಸಲ್ಲ ಸರ್. ಏನಪ್ಪ 8421 ಅಲ್ಲಿ ಅದೇ ಮೊನ್ನೆ ಹಾಕ್ಬಿಟ್ಟು RS ತೋರಿಸಲ್ಲ. ಇದು ಡೇಟಾದ ಸೈಜ್ ಏನೇನು ಅದು ನಿಮಗೆ ಅರ್ಥ ಆಗ್ಲಿ ಅಂತ ಎಂಟ್ರೋಡಿ ಈಗ. ಸೊ ಈಗ ಇಂಟ್ಗೆ ಅಂತ ಒಂದು ಲಿಮಿಟ್ ಇದೆ. ಮತ್ತೆ ಪ್ರೋಗ್ರಾಮ್ ರನ್ ಮಾಡು, 32,000 ಕೊಡು ಎರಡಕ್ಕೂ. ಬಂತ ನೋಡು. ಬಂತು ಸರ್. ಈಗ -32,000 ಕೊಡು. ಮತ್ತೆ ರನ್ ಮಾಡು, -30. ಇದರಲ್ಲಿ ಸುಮಾರು ಇದೆ ವಿಷಯಗಳು ಕಲಿಯೋದು. ಇದಕ್ಕೆ ಸರ್ ಸ್ಪೇಸ್ ಕೊಟ್ಬಿಟ್ಟು ಕೊಡು, ಏನಾಗಲ್ಲ. -32,000 ಅದಕ್ಕೂ -32,000 ಬಂತ ನೋಡು. ಬಂತ ಎಂಟ್ರು. ಈಗ ಎಂಟ್ರೋಡಿ ಇಂಟ್ ಮೇಲೆ ಒಂದು ರೈಟ್ ಕ್ಲಿಕ್ ಕೊಡಿ. ಇಂಟ್ ಮೇಲೆ ಮತ್ತೆ ಡೇಟಾ ಟೈಪ್ ಮೇಲೆ ಒಂದು ರೈಟ್ ಕ್ಲಿಕ್ ಕೊಡಿ. ಇದನ್ನ ಫುಲ್ ಸ್ಕ್ರೀನ್ ಮಾಡ್ಕೊ. ಕರೆಕ್ಟ್. ಈಗ ಇಂಟ್ ತಗೊಂಡ್ರೆ ವ್ಯಾಲ್ಯೂ ಕಾಣಿಸ್ತಾ ಇದೆಯಾ ಅಲ್ಲಿ? ಸರ್ ಇದು 16 ಬಿಟ್ಟು -32,762 32,767 ಅಂತ. ನೀನೇನಾದ್ರೂ 33,000 ಕೊಟ್ರೆ ತಗೊಳಲ್ಲ ಇದು. ಓಕೆ ಸರ್. ನೀನ್ 32,767 ಕೊಟ್ರೆ ತಗೊಳುತ್ತೆ. ಮೈನಸ್ ಅಲ್ಲಿ -10 -20 -32,007 ಇದೇ ಲಿಮಿಟ್. ಇದ್ರ ಮೇಲ್ ಕೊಟ್ರೆ ಅದು ಕೂರಿಸ್ಕೊಳ್ಳಲ್ಲ. ಏನೋ ಒಂದು ವ್ಯಾಲ್ಯೂ ಕೊಡುತ್ತೆ, ಅದು ನಮ್ಗೆ ಅರ್ಥವಾಗಲ್ಲ. ಓಕೆನಾ? ಎಂಟ್ರೋಡಿ ಕ್ಲೋಸ್ ಮಾಡಿದ್ದೀನಿ. ಕ್ಲೋಸ್ ಮಾಡಕ್ಕೆ ಲೆಫ್ಟ್ ಅಲ್ಲಿ ಇದೆ ವಿಂಡೋ. ಹಿಂಗ್ ಮಾಡಿ ಬ್ಲೂ ಸ್ಕ್ರೀನ್ ಕ್ಲಿಕ್ ಮಾಡಿದ್ರು ಆಗುತ್ತೆ. ಅರ್ಥ ಆಯ್ತಾ? ಈಗ ಪ್ರೋಗ್ರಾಮ್ ಅಲ್ಲಿ ನಂಬರ್ನ ರೀಡ್ ಮಾಡಿ ಪ್ರಿಂಟ್ ಮಾಡೋದಾಯ್ತು. ಸೊ ಫಸ್ಟ್ ಸಿ ಪ್ರೋಗ್ರಾಮ್ ಅಲ್ಲಿ ಏನೇನ್ ಪ್ರೋಗ್ರಾಮ್, ಅಷ್ಟು ಪ್ರೋಗ್ರಾಮ್ನ ನೀವು C++ ಅಲ್ಲಿ ಮಾಡ್ಬೇಕು. ಸೊ ಈಗ ನಿನಗೆ 2 ನಂಬರ್ ರೀಡ್ ಮಾಡೋದು ಗೊತ್ತಾಯ್ತು. ಅದೇ ರೀತಿ ಮಂಡೇ ಟ್ಯೂಸ್ಡೇ ಮಾಡಿರೋ ವಿಡಿಯೋಸ್ ಎಲ್ಲ ಇರೋದನ್ನೆಲ್ಲ ನೋಡ್ಕೊಂಡು ಮಾಡಿ, ಅದ್ರಲ್ಲಿ ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ಕೊ.
ಓಕೆನಾ? ಸರಿ ಸರ್, ಓಕೆ ಸರ್. ಪರ್ಫೆಕ್ಟ್. ಸೊ ಈಗ ನಂಬರ್ ರೀಡ್ ಮಾಡಿದ್ದಾಯ್ತು, ಎಕ್ಸಿಟ್ ಮಾಡ್ಬಿಡು ಸದ್ಯಕ್ಕೆ. ಆಯ್ತಾ? ಹಾಂ ಕ್ಲೋಸ್ ಮಾಡು. ಸೊ ನಾವು ಜಾವಾ ಮತ್ತೆ ಶೀರ್ಷಾಪ್ ಲ್ಯಾಂಗ್ವೇಜ್ ಅಲ್ಲಿ ಪ್ರಿಂಟ್ ಮಾಡೋದ್ ಕಲ್ತಿದೀವಿ, ಕರೆಕ್ಟ್? ಹೌದು ಸರ್. ಆದ್ರೆ ನಾವು ರೀಡ್ ಮಾಡೋದನ್ನ ಕಲ್ತಿಲ್ಲ. ರೀಡ್ ಮಾಡಿದ್ರೆ ಅದಕ್ಕೆ ಬೇರೆ ತರನೇ ಬರುತ್ತೆ. ಸೊ ವಿಲ್ ಕೀಪ್ ಮೂವಿಂಗ್ ವಿತ್ ದಟ್. ಓಕೆನಾ? ಓಕೆ ಸರ್, ಓಕೆ ಸರ್. ಈಗ ರೀಡ್ ಮಾಡಿ ಪ್ರಿಂಟ್ ಮಾಡೋ ಬದಲು ಡೈರೆಕ್ಟ್ ವ್ಯಾಲ್ಯೂ ಕೊಟ್ಟು ಪ್ರಿಂಟ್ ಮಾಡಬೇಕು. ಆ ಪ್ರೋಸೆಸ್ ನ ಮಾಡ್ತೀನಿ ಅಂತಿದ್ರೆ ಈಗ ನಾವು ಈಗ ಜಾವಾ ಸ್ಕ್ರಿಪ್ಟ್ ಮಾಡೋಣ. ಓಕೆ ಸರ್. ಆಯ್ತಾ? ಬಟ್ ವಿಲ್ ಟೇಕ್ ಅ ಬ್ರೇಕ್. 10 ನಿಮಿಷದ Please. ಬ್ರೇಕ್ ತಗೊಳ್ಳೋಣ. ವೆನ್ ವಿ ಕಮ್ ಬ್ಯಾಕ್, ಸೊ ನಾವು ಯಾವ ಲ್ಯಾಂಗ್ವೇಜ್ಗೂ ಬೈಂಡ್ ಆಗಲ್ಲ. ಈಗ ಯಾವ ಲ್ಯಾಂಗ್ವೇಜ್ ಬಂದ್ರು ಫಸ್ಟ್ ಕಲಿಬೇಕಾಗಿರೋದು ನೀವು, ನಾನೇ ಕೊಡ್ತೀನಿ ಟೈಮರ್, ನಾನು ಕೊಡ್ತೀನಿ. ಓಕೆ ಸರ್. ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡಿ. ಯಾವುದೇ ಲ್ಯಾಂಗ್ವೇಜ್ ಬಂದ್ರು ನಿಮ್ಗೆ ಫಸ್ಟ್ ನೀವು ಕಲಿಬೇಕಾಗಿರೋದು ಪ್ರೋಗ್ರಾಮ್ ಬರೆಯೋದು, ಸೇವ್, ಕಂಪೈಲ್, ರನ್. ಆಮೇಲೆ ಅದ್ರ ಫಸ್ಟ್ ಕಲಿಬೇಕಾಗಿದೆ ಪ್ರಿಂಟ್ ಮಾಡೋದನ್ನ. ಸೆಕೆಂಡ್ ಕಲಿಬೇಕಾಗಿರೋದು ನೀವು ರೀಡಿಂಗ್ ದಿ ಇನ್ಪುಟ್. ಇದನ್ನ ಬೇಸಿಕ್ಸ್ ಅಲ್ಲಿ ಫಾಲೋ ಮಾಡಿ. ಓಕೆನಾ? ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡ್ತೀನಿ, ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ.